ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿದುಕೊಳ್ಳಬೇಕಾದ ಕೆಲವು ಮುಖ್ಯವಾದ ವಿಚಾರಗಳು. ಜ್ಯೋತಿಷ್ಯ ಶಾಸ್ತ್ರವನ್ನು ತಿಳಿಯುವ ಮೊದಲು ನಕ್ಷತ್ರ ಮತ್ತು ರಾಶಿಗಳ ಪರಿಚಯ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ 12 ರಾಶಿಗಳು. ಅವುಗಳು ಯಾವುವೆಂದರೆ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಳಾ ರಾಶಿ, ವೃಶ್ಚಿಕ, ಧನುಸ್ಸು ರಾಶಿ, ಮಕರ, ಕುಂಭ, ಮೀನ. ಯಾವ ರಾಶಿಗೆ ಯಾವ ನಕ್ಷತ್ರಗಳು? ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ 1, 2, 3, 4 ಪಾದಗಳಿರುತ್ತವೆ. ಭರಣಿ ನಕ್ಷತ್ರದಲ್ಲಿ 1, 2, 3, 4 ಪಾದಗಳಿರುತ್ತವೆ. ಕೃತಿಕಾ ನಕ್ಷತ್ರದಲ್ಲಿ 1 ಪಾದ ಇರುತ್ತದೆ. ವೃಷಭ ರಾಶಿಗೆ ಹೋದಾಗ ಕೃತಿಕಾ ನಕ್ಷತ್ರ 2, 3, 4 ಪಾದಗಳು, 3 ಪಾದಗಳು ವೃಷಭ ರಾಶಿಗೆ ಬರುತ್ತದೆ. ರೋಹಿಣಿ ನಕ್ಷತ್ರ 4 ಪಾದ, ಮೃಗಶಿರ ನಕ್ಷತ್ರ 2 ಪಾದ ಇರುತ್ತೆ. ಮತ್ತು ನಾವು ಮಿಥುನ ರಾಶಿಗೆ ಬಂದಾಗ ಮಿಥುನ ರಾಶಿಯಲ್ಲಿ 3 ಮತ್ತು 4ನೇ ಪಾದ ಮೃಗಶಿರ ನಕ್ಷತ್ರ ಬರುತ್ತೆ. ಆರಿದ್ರ ನಕ್ಷತ್ರ 4 ಪಾದ, ಪುನರ್ವಸು ನಕ್ಷತ್ರ 3 ಪಾದ ಬರುತ್ತೆ. ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ 4ನೇ ಪಾದ ಬಂದು ಕಟಕ ರಾಶಿಗೆ ಬರುತ್ತೆ. ಪುಷ್ಯ ನಕ್ಷತ್ರದ 4 ಪಾದ, ಆಶ್ಲೇಷ ನಕ್ಷತ್ರ 4 ಪಾದ. ಸಿಂಹ ರಾಶಿಗೆ ಬಂದಾಗ ಮಕ ನಕ್ಷತ್ರ ಬಂದುಬಿಟ್ಟು 1, 2, 3, 4 ಪಾದ ಇರುತ್ತೆ. ಪುಬ್ಬ ನಕ್ಷತ್ರ 4 ಪಾದ, ಉತ್ತರ ನಕ್ಷತ್ರ 1 ಪಾದ ಇರುತ್ತೆ. ಕನ್ಯಾ ರಾಶಿಗೆ ನೀವು ಪ್ರವೇಶ ಮಾಡಿದಾಗ ಅಲ್ಲಿ ಉತ್ತರ ನಕ್ಷತ್ರ 2, 3, 4 ಪಾದಗಳು, 3 ಪಾದಗಳು ಇಲ್ಲಿ ಬರ್ತವೆ, 1 ಪಾದ ಸಿಂಹರಾಶಿಯಲ್ಲಿರುತ್ತೆ. ಹಸ್ತ ನಕ್ಷತ್ರ ಬಂದುಬಿಟ್ಟು 4 ಪಾದನೂ ಕನ್ಯಾ ರಾಶಿಯಲ್ಲಿರುತ್ತೆ. ಚಿತಾ ನಕ್ಷತ್ರದಲ್ಲಿ 2 ಪಾದ ಕನ್ಯಾ ರಾಶಿಯಲ್ಲಿರುತ್ತೆ, 2 ಪಾದ ಬಂದುಬಿಟ್ಟು ತುಳಾ ರಾಶಿಯಲ್ಲಿ ಬರುತ್ತೆ. ಸ್ವಾತಿ ನಕ್ಷತ್ರ 4 ಪಾದವು ತುಳಾ ರಾಶಿಯಲ್ಲಿರುತ್ತೆ. ವಿಶಾಖ ನಕ್ಷತ್ರವು 3 ಪಾದ ತುಳಾ ರಾಶಿಯಲ್ಲಿರುತ್ತೆ. 1 ಪಾದ ಬಂದುಬಿಟ್ಟು 4ನೇ ಪಾದ ಬಂದುಬಿಟ್ಟು ವೃಶ್ಚಿಕ ರಾಶಿಗೆ ಬರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರದಲ್ಲೂ 4 ಪಾದ, ಜ್ಯೇಷ್ಠ ನಕ್ಷತ್ರ 4 ಪಾದ ವೃಶ್ಚಿಕ ರಾಶಿಯಲ್ಲೇ ಇರುತ್ತೆ. ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ 4 ಪಾದ, ಪೂರ್ವಾಷಾಢ ನಕ್ಷತ್ರ 4 ಪಾದ, ಉತ್ತರಾಷಾಢ ನಕ್ಷತ್ರ 1 ಪಾದ ಇಲ್ಲಿರುತ್ತೆ. ಮತ್ತು 2, 3, 4ನೇ ಪಾದ ಬಂದು ಮಕರ ರಾಶಿಯಲ್ಲಿ ಪ್ರವೇಶವಾಗಿರುತ್ತದೆ. ಶ್ರವಣ ನಕ್ಷತ್ರ 4 ಪಾದವು ಮಕರ ರಾಶಿಯಲ್ಲಿರುತ್ತೆ. ಧನಿಷ್ಠ ನಕ್ಷತ್ರ 2 ಪಾದವು ಮಕರ ರಾಶಿಯಲ್ಲೇ ಇರುತ್ತೆ. ಮತ್ತು 3, 4ನೇ ಪಾದ ಬಂದು ಕುಂಭರಾಶಿಗೆ ಬರುತ್ತೆ. ಶತಾಭಿ ನಕ್ಷತ್ರ 4 ಪಾದವು ಕುಂಭರಾಶಿಯಲ್ಲೇ ಇರುತ್ತೆ. ಪೂರ್ವಭಾದ್ರ ನಕ್ಷತ್ರವು 1, 2, 3 ಮಾತ್ರ ಕುಂಭರಾಶಿಯಲ್ಲಿರುತ್ತೆ. 4ನೇ ಪಾದ ಬಂದು ಮೀನರಾಶಿಗೆ ಬರುತ್ತೆ ಪೂರ್ವಭಾದ್ರ ನಕ್ಷತ್ರ. ಉತ್ತರ ಭಾದ್ರ ನಕ್ಷತ್ರವು 4 ಪಾದವು ಮೀನರಾಶಿಯಲ್ಲಿರುತ್ತೆ. ರೇವತಿ ನಕ್ಷತ್ರ 4 ಪಾದವು ಮೀನರಾಶಿಯಲ್ಲೇ ಇರುತ್ತದೆ. ಇದನ್ನು ಮುಖ್ಯವಾಗಿ ನೀವು ಅರಿತುಕೊಂಡಲ್ಲಿ ನಿಮ್ಮ ರಾಶಿ ನಕ್ಷತ್ರ ಯಾವುದೆಂದು ತಿಳಿದುಕೊಳ್ಳಬಹುದು. ನನ್ನ ಯೂಟ್ಯೂಬ್ ಚಾನಲಾದ D2D ಮುನಿಗೆ ನಿಮಗೆ ಸ್ವಾಗತವಾಗಿರಲಿ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಕೋರುತ್ತೇನೆ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ, ಬೆಲ್ ಬಟನನ್ನು ಒತ್ತಿ, ಶೇರ್ ಮಾಡಿ. ಒಳ್ಳೆಯದಾಗಲಿ.